ನಮಸ್ತೆ. ಅರಿವಿನ ಅಂಗಳ ಫೌಂಡೇಶನ್ ವತಿಯಿಂದ ನಾವೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಸ್ವಲ್ಪ ಬೇಸರ ಅನಿಸ್ತು, ನಾವು ಎಲ್ಲರ ಥರನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಲ್ಲ ಅಂತ. ಆದರೆ ನಮ್ಮ ಒಂದು ವಿಷಯಗಳನ್ನ ಎಲ್ಲನೂ ಹೇಳಲಿಕ್ಕಾಗಲ್ಲ ಯೂಟ್ಯೂಬ್ ಚಾನಲ್ ಮುಖಾಂತರ. ಏನಾದರೂ ಒಂದು ಸಣ್ಣ ಸಣ್ಣ ಮಾಹಿತಿಗಳನ್ನ ಕೊಡಲಿಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಬೇಕು ಅಂತ ಎಲ್ಲರೂ ನಮ್ಮ ಸಾಧಕರೆಲ್ಲ ಸೇರಿ ಒಂದು ನಿರ್ಧಾರ ತಗೊಂಡು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಎಲ್ಲ ಕಡೆನೂ ಅದನ್ನು ಕೊಡ್ತೀವಿ, ಅದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಈ ಅರಿವಿನಗಳ ಫೌಂಡೇಶನ್ನ ನಾವು ನಿರ್ಮಿಸಿರೋದು ಒಂದು ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಲಿಕ್ಕೆ. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಮೌಲ್ಯಗಳು ಕುಂದು ಅವು ಅವಶ್ಯಕತೆ ಎಲ್ಲ ಹಾಳಾಗಿ ಹೋಗ್ತಿರ್ತದೆ. ಅಂದರೆ ನಮ್ಗೆ ಗೊತ್ತಾಗಲ್ಲ, ಯಾವ ವಿಚಾರದಲ್ಲಿ ಗೊತ್ತಾಗಲ್ಲ. ಅಂದರೆ ನಾವು ದುಡ್ಡು ಮಾಡೋದ್ರಲ್ಲಿ ಮತ್ತು ಸಂಸಾರ ನಡೆಸೋದ್ರಲ್ಲಿ, ಕೆಲಸ ಮಾಡೋದ್ರಲ್ಲಿ ಆ ಮೌಲ್ಯಗಳು ಅಡುಗೆ ಹೋಗ್ಬಿಡ್ತದೆ, ಅಂದರೆ ಹಂಗೆ ಹಾಳಾಗಿ ಹೋಗ್ಬಿಡ್ತದೆ. ಆ ಥರದ ಮೌಲ್ಯಗಳನ್ನ ನಾವು ಎತ್ತಿಡಿಗೋಸ್ಕರ ಈ ಒಂದು ಫೌಂಡೇಶನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಈ ಒಂದು ಫೌಂಡೇಶನಿಂದ ಹಲವಾರು ಕಾರ್ಯಕ್ರಮಗಳು ನಾವು ನಡೆಸ್ಕೊಂಡ್ಬಂದಿದ್ದೀವಿ. ಅಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅದರದೇ ಆದಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳು ಮಾಡಿದ್ದೀವಿ. ಅಂದರೆ ಅರ್ಥಪೂರ್ಣ ಅಂದರೆ ನಾವು ಜನರಲಾಗಿ ಈಗ ಫಸ್ಟ್ ಸೇರ್ಕೊಳ್ಳಿಕ್ಕೋಸ್ಕರ ಮೊದಲು ರಕ್ತದಾನ ಶಿಬಿರ ಮಾಡಿದ್ದೀವಿ, ಕಣ್ಣಿನ ಕ್ಯಾಂಪ್ ಮಾಡಿದ್ದೀವಿ, 2 ಸಲ ಕಣ್ಣಿನ ಕ್ಯಾಂಪ್ ಮಾಡಿದ್ದೀವಿ, 2 ಸಲ ರಕ್ತದಾನ ಶಿಬಿರ ಮಾಡಿದ್ದೀವಿ. ಮತ್ತು ಹಂಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಯಾವುದೂ ನಾವು ಇದುವರೆಗೂ ಪಬ್ಲಿಸಿಟಿ ಮಾಡಿಲ್ಲ. ಯಾಕಂದರೆ ನಮ್ಮ ಉದ್ದೇಶನೇ ಬೇರೆ ಇದೆ. ಅಂದರೆ ನಾವು ಮಾಡೋದನ್ನು ಹೇಳ್ಕೊಂಡು ಮಾಡೋದಕ್ಕೆ ಸರಿ ಇರಲ್ಲ ಅಂತ. ಆದರೆ ಇದು ಎಲ್ಲರಿಗೂ ಸೇರ್ತಾ ಇಲ್ಲ. ಅಂದರೆ ನಾವು ಮಾಡ್ತಕ್ಕಂಥ ಸೇವೆ ಆಗಲಿ, ನಾವು ಮಾಡ್ತಕ್ಕಂಥ ಒಂದು ಕೆಲಸಗಳಾಗಲಿ ಎಲ್ಲರಿಗೂ ಅಂದರೆ ಮೀನ್ಸ್ ನಮ್ಮ ತುಂಬ ಆತ್ಮೀಯರು ಯಾರಿರ್ತಾರೋ, ಅಕ್ಕಪಕ್ಕ ಜನ ಇರ್ತಾರೋ ಅವ್ರಿಗೆ ಮಾತ್ರ ಸೇರ್ತಾ ಇದೆ. ಅದಕ್ಕೂ ಮಿಗಿಲಾಗಿ ಹೊರಗಡೆ ಜನಗಳಿಗೆ ಯಾರಿಗೂ ಸೇರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇದೊಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರತಿಯೊಬ್ಬರಿಗೂ ನಮ್ಮ ಒಂದು ಏನಿದೆ, ನಮ್ಮ ದೇಶಗಳೇನಿದೆ ಅನ್ನೋದನ್ನು ತಿಳಿಸ್ಕೊಡೋಕ್ಕೋಸ್ಕರ ಚಾನಲ್ ಮಾಡಿದ್ದೀವಿ. ಹಂಗಾಗಿ ನಾವು ನಮ್ಮ ಒಂದು ಯಾವುದೇ ಒಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂಥ ಮೌಲ್ಯ ಇರುತ್ತೆ. ಆ ಮೌಲ್ಯನ ಅವನಿಗೆ ತೋರಿಸ್ಕೊಡ್ಬೇಕು. ಆ ತೋರಿಸ್ಕೊಡೋದು ಅದರಲ್ಲಿ ತುಂಬ ಎಡುಕಂತ ಇದ್ದಾರೆ ಮನುಷ್ಯರು. ಅದನ್ನು ತೋರಿಸ್ಕೊಡ್ಲಿಕ್ಕೆ ನಾವು ಎಲ್ಲ ಸಾಧಕರು ಎಲ್ಲ ರೀತಿಯಾದಂಥ ತರಬೇತಿಗಳನ್ನ ಹೊಂದ್ಬಿಟ್ಟು ನಾವೊಂದು ಅಧ್ಯಯನ ಕೇಂದ್ರವನ್ನು ಶುರು ಮಾಡಿದ್ದೀವಿ. ಹಂಗಾಗಿ ಅಧ್ಯಯನ ಕೇಂದ್ರದಲ್ಲಿ ಆಗುವಂಥ ಬದಲಾವಣೆಗಳು ಅಂದರೆ ಅಲ್ಲಾಗಂಥ ಪ್ರತಿಯೊಂದು ವಿಚಾರನೂ ನಾವು ಯೂಟ್ಯೂಬ್ ಚಾನಲಲ್ಲಿ ಹಂಚ್ಕೊಳ್ಳೋಕ್ಕಾಗಲ್ಲ. ಪ್ರತಿಯೊಂದು ವಿಚಾರನೂ ಏನು ಕೈಗೊಳ್ತೀವಿ ವಿಷಯಗಳು ಅಂದರೆ ಅದರ ಒಂದು ಕಂಟೆಂಟ್ ಏನಿದೆ, ವಿಷಯ ಏನಿದೆ ಅದನ್ನು ಮಾತ್ರ ತಿಳಿಸ್ಕೊಡ್ತಾ ಹೋಗ್ತೀವಿ. ಹಾಗಾಗಿ ದಯವಿಟ್ಟು ಎಲ್ಲರೂ ನಮ್ಮ ಅರಿವಿನಗಳ ಫೌಂಡೇಶನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ, ಹೆಚ್ಚಿನ ಮಾಹಿತಿಗಾಗಿ ನೀವು ಯೂಟ್ಯೂಬ್ ಚಾನಲ್ ನೋಡ್ತಾನೆ ಇರಬೇಕು. ಆಗಾಗ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ನಿಮಗೆ ನಮ್ಮ ಒಂದು ಚಟುವಟಿಕೆಗಳು, ನಮ್ಮ ಒಂದು ಯಾವುದೇ ರೀತಿ ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲ ನಿಮಗೆ ತಿಳಿತಾ ಹೋಗುತ್ತೆ. ಇಲ್ಲಾಂದರೆ ನಿಮಗೆ ತಿಳಿತಾ ಹೋಗಲ್ಲ. ನಾವು ಈಗ ಒಂದು ಕಡಗೆರೆ ಗೇಟಲ್ಲಿ, ಶಿರಾ ತಾಲೂಕು ಕಡಗೆರೆ ಗೇಟಲ್ಲಿ ಒಂದು ಆಫೀಸ್ ಮಾಡಿದ್ದೀವಿ. ಮತ್ತು ಮಧುಗಿರಿಲಿ ಆಫೀಸ್ ಮಾಡಿದ್ದೀವಿ. ಈಗ ಇನ್ನೊಂದು ಕಡೆ ಮಾಡ್ತಾ ಇದ್ದೀವಿ ಹೊಸಕೆರೆ ಹತ್ರ. ಅದು ಸ್ವಲ್ಪ ಸರ್ಪ್ರೈಸಾಗಿ ಇಟ್ಟಿದ್ದೀವಿ, ಎಲ್ಲಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಕೆಲಸ ನಡೀತಾ ಇದೆ. ಹಾಗಾಗಿ ಇನ್ನು ಮುಂದೆ ಬೇರೆ ಕಡೆ 3-4 ಕಡೆ ಆಫೀಸ್ ಇದ್ದಾವೆ. ಹಾಗಾಗಿ ನೀವು ಏನೇ ವಿಚಾರ ಇದ್ದರೂ ಇದ್ರ ಮೂಲಕ ತಿಳ್ಕೊಳ್ತಾ ಹೋಗಿ. ಮತ್ತು ನಮ್ಮ ಮೊಬೈಲ್ ನಂಬರು ಹಾಕಿದ್ದೀವಿ, ಅದರಲ್ಲೂ ತಿಳ್ಕೊಬೋದು. ಮತ್ತು ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಮಗೆ ಈ ಥರದ ಒಂದು ಮೌಲ್ಯಗಳನ್ನ ಎತ್ತಿ ಹಿಡಿಲಿಕ್ಕೆ ನಿಮ್ಮ ಒಂದು ಸಹಕಾರ. ಅಂದರೆ ಈ ಯಾರು ಜೀವನದಲ್ಲಿ ತುಂಬಾ ಬೇಸರ ಆಗಿದ್ದೀರಾ, ಮತ್ತು ತುಂಬಾ ಅಂದರೆ ಜೀವನದ ಮೌಲ್ಯಗಳನ್ನ ತಿಳ್ಕೋಬೇಕು ಅನ್ನೋ ಆಸಕ್ತಿ ಉಳ್ಳಂಥ ವ್ಯಕ್ತಿಗಳು ದಯವಿಟ್ಟು ನಮಗೆ ಸಂಪರ್ಕಿಸಿ. ನಿಮ್ಮ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಕಾಣಬೇಕು ಅಂದರೆ ನೀವು ಮೊದಲು ನಿಮ್ಮ ಮೌಲ್ಯಗಳನ್ನ ಅರಿಬೇಕು. ಆಗ ಮಾತ್ರ ನೀವು ಸಾರ್ಥಕತೆ ಕಡೆ ಹೋಗ್ಬೋದು. ಬಿಟ್ಟರೆ ಇಲ್ಲ ಅಂದರೆ ನಿಮ್ಮದು ಬೇರೆ ಜೀವನ ಥರನೇ ಹಾಳಾಗಿ ಅದು ಒಂದು ಯಾವುದೇ ರೀತಿ ಅರ್ಥಹೀನವಾದಂಥ ಬದುಕಾಗುತ್ತೆ. ಆ ರೀತಿ ಬದುಕು ಕಟ್ಕೊಳ್ಳೋದು ಬೇಡ. ಯಾಕೆಂದರೆ ನಮ್ಮ ಕಣ್ಮುಂದೆ ಹಲವಾರು ಜೀವನಗಳು ನಮ್ಮ ಕಣ್ಮುಂದೆ ಅರ್ಥಹೀನವಾಗಿ ಹಾಳಾಗಿರೋದನ್ನು ನಾವು ಕಣ್ಮುಂದೆ ನೋಡಿದ್ದೀವಿ. ಹಾಗಾಗಿ ಆ ರೀತಿಯಾದಂಥ ಜೀವನನ ಕಟ್ಕೋಬಾರ್ದು. ಕೊನೆಗೆ ಒಳ್ಳೆಯ ಜೀವನ ಕಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ನಾವು ಸಮಾನ ಒಂದು ಮನಸ್ಕರಗಳು ಅಂತ ಸಾಧಕರನ್ನು ಸೇರಿಕೊಂಡು ಇದನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಹಾಗಾಗಿ ಇದರ ಸದುಪಯೋಗನ ಪಡ್ಕೊಳ್ತಾ ನೀವು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಈ ಮೂಲಕ ಇನ್ನೊಂದ್ಸಲಿ ಕೇಳ್ಕೊಳ್ತಾ ಇದ್ದೀನಿ.